ಕೇಳಿ. ನಿತ್ಯಾನಂದನ ನೇರವಾದ ಬ್ಲಡ್ ರಿಲೇಟೆಡ್ ಈ ಈಶ್ವರ್. ಹೇಗೆ? ನನಗೆ ಅವನು ಹೇಳಿದಾನೆ. ಬಿಕಾಸ್ ಇವನಿಗೆ ಸಪ್ಲೈ ಮಾಡೋನು ಅರುಣ್ ಅಂತ ಒಬ್ಬ ಹುಡುಗ, ಬೊಮ್ಮನಹಳ್ಳಿ ಹುಡುಗ, ಇವ್ರಿಗೆ ಗಾಂಜಾ ಸಪ್ಲೈ ಮಾಡೋನು. ಓಕೆನಾ? ಇದು ತುಂಬಾ ದೊಡ್ಡದು. ನಾನು ಹಮೀದ್ ಹೇಳಿದ್ದೀನಿ, ನಾನು ಮಂಗಳವಾರ ಬರ್ತೀನಿ ಅಂತ. ಐ ಆಮ್ ಗೆಟಿಂಗ್ ಆಲ್ ದ ಡಾಕ್ಯುಮೆಂಟ್ಸ್. ಓಕೆ, ಕರ್ಕೊಂಡ್ ಬರ್ತೀನಿ ಹುಡುಗರನ್ನೇ. ಓಕೆನಾ? ಇಲ್ಲಿ ನೋಡಿ, ಇದನ್ನ ಬಿಡಬಾರ್ದು. ನೀವೆಲ್ಲ ಒಂದು ಒಳ್ಳೆ ವೇದಿಕೆ ಸೃಷ್ಟಿ ಮಾಡಿದಿರ ರಂಗನಾಥ್. ಐ ನೋ ಯು ರೈಟ್ ಫ್ರಮ್ ದ ಪಾಸ್ಟ್ ಚಾನಲ್. ಓಕೆ, ಬಟ್ ಇದನ್ನ ಏನಪ್ಪಾ ಅಂದ್ರೆ, ಇವರೆಲ್ಲ ಹೆಣ್ಮಕ್ಳು ಬಂದು ಇವ್ರು ಬಿಳಿ ಕೂದಲಾಗ್ಬಿಡುತ್ತೆ ಅಂದ್ರೆ, ಬಿಳಿ ಕೂದಲಾಗಕ್ಕೆ ಗಂಡಸರೇ ಕಾರಣ. ಹೆಣ್ಣು ಮಕ್ಕಳಿಗೆ ಬಿಳಿ ಕೂದಲಾಗಕ್ಕೆ ಗಂಡಸರೇ ಕಾರಣ. ಹಲೋ, ಹೇಳಿ ಹೇಳಿ, ನಿಮಿಷ ಅಮ್ಮ ವಿನಯ್ ಅಮ್ಮಂಗೆ ಒಂದ್ ನಿಮಿಷ ಕನೆಕ್ಟ್ ಮಾಡಕ್ಕಾಗತ್ತಾ? ಇದಾರ ಅವರು? ವಿನಯ್ ತಾಯಿ ಇಲ್ಲಿ ತನಕ ಇದ್ರು, ಇವಾಗ ಹೊರಟೋದ್ರಲ್ಲ. ಅಮ್ಮಂಗ್ ನಾನು ಗೊತ್ತು, ಚೆನ್ನಾಗ್ ಗೊತ್ತು ನಾನು. ಓಕೆನಾ? ಅಲ್ಲ ಹೋಗ್ಲಿ, ನಿಮ್ ಮೆಸೇಜ್ ಮುಟ್ಟಿಸ್ತೀವಿ. ಏನಾದ್ರು ಹೇಳಕ್ ಬಯಸ್ತೀರಿ ನೀವು ಅವ್ರಿಗೆ? ಇಷ್ಟೇ, ಅಮ್ಮಂಗೆ ನನ್ನ ನಂಬರ್ ಕೊಡಿ ರಂಗನಾಥ್. ನೋ ಇಶ್ಯೂಸ್, ಈ ನಂಬರ್ ಕೊಡಿ. ಓಕೆನಾ? ಐ ಟಾಕ್ ಟು ಹಿಮ್ ಪರ್ಸನಲಿ. ಬಿಕಾಸ್ ವಿನಯ್ ಇಸ್ ನಾಟ್ ದ ಓನ್ಲಿ ವಿಕ್ಟಿಮ್. There are so many people. ಅಮಿತ್ಗೆ ವಿಷಯ ಗೊತ್ತಿದೆ, ಬಟ್ ಅವ್ನು ಹೆದರ್ಕೊಳ್ತಾನೆ. ಸುಮಾರು ಜನ ಹೆದರ್ಕೊಳ್ತಾ ಇದಾರೆ. ಇದೇ ಸಮಸ್ಯೆ ಆಗಿರೋದು. ಹೆದರ್ಕೊಂಡು ನಡುಕ್ ಸಾಯ್ತಾ ಇದಾರೆ. ನಮ್ಮನೆ ನನ್ಗೆ ಒತ್ತಡ ಇದೆ, ನೀವು ಹೋಗ್ಬಾರ್ದು, ಮಾತಾಡಬಾರ್ದು ಅಂತ. ಎಲ್ಲಾರಿನ್ನು ಹೊರಗಡೆಗೆ ಯಾವ್ದೋ ಸಿನಿಮಾ ಕಳಿಸ್ಬಿಟ್ಟು ನನ್ನ ಮನೆ ಬಾಗಿಲು ಹಾಕೊಂಡು ಸುತ್ಕೊಂಡು ಮಾತಾಡ್ತಾ ಇದ್ದೆ. ಕೈ ಮುಗಿತಿದ್ದೀನಿ ಸರ್ ನಾನು ನಿಮ್ಗೆ. ದಯವಿಟ್ಟು ಇದನ್ನ ಬೇಡ ಅಮ್ಮ ಇದು ಮಾತು ಹೇಳ್ತೀನಿ. ಇವಾಗ ಈಶ್ವರ್ ಮಾಡಿದ್ದು, ಈಶ್ವರ್ ಹೆಸರು ಈಶ್ವರ್ ಅಂತ ನಿಮ್ಗೆ ಗೊತ್ತಾ? ಡಾಕ್ಯುಮೆಂಟ್ಸ್ ನೋಡಿದಿರಾ? ಒರಿಜಿನಲ್ ಸರ್ಟಿಫಿಕೇಟ್ಸ್ ನೋಡಿದಿರಾ? ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಬೇಡ, ವಿಪ್ರೋತ್ ಬೇಡ ಅಮ್ಮ, ವಿಪ್ರೋತ್ ಬೇಡ, ಯಾವ್ದು ಬೇಡ. ಒರಿಜಿನಲ್ ಡಾಕ್ಯುಮೆಂಟ್ಸ್ ನೋಡಿದಿರಾ? ಕಣ್ಣಾರೆ ನೋಡಿದ್ರ ಮದುವೆ ಆಗಕ್ಕೆ ಮುಂಚೆ? ಇಲ್ಲ, ನೋಡಿಲ್ಲ ತಾನೆ? ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್? ತರ್ತೀನಿ ತಾಳಿ ಒರಿಜಿನಲ್ ಡಾಕ್ಯುಮೆಂಟ್ಸ್. ಸರ್, ಅರುಣ್ ಸೆಲ್ವನ್ ಬಗ್ಗೆನೇ ಅಲ್ವಾ? ಏನಮ್ಮ? ಅರುಣ್ ಸೆಲ್ವನ್ ಅವ್ರಿಗೆ ನಿತ್ಯೇಶ್ವರ ಅಂದ್ರೆ ಅವ್ರ ಬಗ್ಗೆ ತಾನೇ ಇದು? ಅಮ್ಮ, ನಿಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ರೇಷ್ಮಾ ಮಾತಾಡಿದ್ದು ಸರ್. ರೇಷ್ಮಾನ? ಸಾರಿ, ನನ್ಗೆ ಅವ್ರ ಮುಖ ಕಾಣ್ತಾ ಇದೆ, ನಿಮ್ ದನಿ ಕೇಳಿಸ್ತಾ ಇದೆ. ಇರ್ಲಿ, ಪರವಾಗಿಲ್ಲ ಸರ್. ಅಲ್ಲ ರೇಷ್ಮಾ ಮಾತಾಡ್ತಾರೆ. ಸಜ್ಜನ್ ಮಾತಾಡಿ. ರೇಷ್ಮಾ ಅವರೇ ಹೇಳಿ. ಇಲ್ಲ ಸರ್, ನಮ್ಗೆ ಹೆಂಗೆ ಅವರು ಇವ್ರ ಮೇಲೆ ಹಾಕಿದ್ದ ಅಪವಾದಗಳಿಗೆ ಕೊನೆನೇ ಇಲ್ಲ ಸರ್. ಡೌಟ್ ನಿಮ್ಮ ಈಶ್ವರ್. ಆದ್ರೆ ಅದಕ್ಕೆ ಇವರು ಹಿಂಗೆ ಮಾಡಿದ್ರೆ ಜಯೇಶ್ವರ ತಾನೇ ನೀವು ಹೇಳ್ತಾ ಇರೋದು? ನೋಡಿದೀನಿ ಅಂತಾರಲ್ಲ ಅವ್ರು, ಚೆನ್ನಾಗಿ ಗೊತ್ತಲ್ಲ ನಾವ್ ಯಾರಂತ. ಹೇಳಿ ಸರ್. ಅಮ್ಮ ಒಂದ್ ನಿಮಿಷ, ಸ್ವಲ್ಪ ಜೋರಾಗಿ ಮಾತಾಡಿ ದಯವಿಟ್ಟು, ನಿಮ್ ದನಿ. ಖಂಡಿತ ಸರ್, ಇದು ಬಹು ಮುಖ್ಯವಾದ ವಿಷಯನ ಆಚೆ ತಂದಿಡ್ತಾ ಇದ್ದೀರಾ. ದಯವಿಟ್ಟು ಹೇಳಿ ಸರ್. ನನಗೆ ಒಂದ್ ನಿಮಿಷ ಯಾರು ಮಾತಾಡ್ತೀನಿ ಅಂತ ಹೇಳ್ಬಿಡಿ. ಬಿಕಾಸ್ ನಾನು ಜಯಶ್ರೀ ಮಾತಾಡ್ತಾ ಇದ್ದೀನಿ. ಅಮ್ಮ ಇಲ್ಲಿ ನೋಡಿ, ಈಶ್ವರ್ ಇಸ್ ನಾಟ್ ಈಶ್ವರ್. ನಮ್ಮ ಅಚ್ಚ ಕನ್ನಡದಲ್ಲಿ ಹೇಳ್ತೀನಿ, ಬೆಂಗಳೂರಿನಲ್ಲಿ ಒಂದು ಭಾಷೆ ಇದೆ, ಡೋಪೇಶ್ವರ್ ಅಂತಾರೆ, ಡೋಪ್ ತೊಡಿಯೋನು ಅಂತಾರೆ. ಓಕೆನಾ? ಇವರೆಲ್ಲ ಗಾಂಜಾ ಅಡಿಕ್ಟ್ಸ್. ರಾಮರಸ ಮಾಡ್ಕೊಂಡು ಕುಡಿತಾರೆ. ನಿತ್ಯಾನಂದನ ಆಶ್ರಮದಿಂದ ಯಾರು ಭಕ್ತರು ಒಂದ್ಸರಿ ಬಂದ್ಮೇಲೆ ಹೊರಗಡೆ ಬರಕ್ ಆಗೋದಿಲ್ಲ ಅಂದ್ರೆ ಬಿಕಾಸ್ ಆಫ್ ದ ಪಂಚಾಮೃತ. ಓಕೆ, ಅರ್ಥ ಆಗ್ತಾ ಇದೆ ಸರ್. ಇವಾಗ ನಂಗೆ ಅರ್ಥ ಆಗಿರ್ಲಿಲ್ಲ ಯಾಕೆ ಇಲ್ಲಿ ಹೋದ್ಮೇಲೆ ಇವ್ರು ಇಷ್ಟು ಕ್ರೂರಿಗಳಾದ್ರು ಅಂತ. ಇವಾಗ ಸ್ಪಷ್ಟ ಆಗ್ತಾ ಇದೆ. ಅಮ್ಮ, ನೀವು ಪಂಚಾಮೃತ ತಗೊಂಡಿದ್ರೆ ಯಾವಾಗ್ಲಾರ? ಇಲ್ಲ, ಅಭಿಷೇಕ ಆದಾಗ. ಅದು ನಾನು SJC ನಲ್ಲಿ ಓದಿದಾಗ ದಿನಾ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಪಂಚಾಮೃತ ಅಯ್ಯೋ ಖಂಡಿತ ಇಲ್ಲ, ದಯವಿಟ್ಟು ಖಂಡಿತ ಇಲ್ಲ. ಒಳ್ಳೇದ್ ಮಾಡಿದ್ರಿ, ತಗೋಬೇಡಿ ಅದು. ಓಕೆನಾ? ಓಕೆ. ಅಲ್ಲ ಸಜನ್ ರೇಷ್ಮಾ ಮಾತಾಡ್ತಾರೆ, ಮಾತಾಡಿ. ಹೇಳಿಮ್ಮ ರೇಷ್ಮಾ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನೋಡಿರ್ಬೋದು ನಿಮ್ಮನ್ನ ಯಾವಾಗಾದ್ರೂ, ಗೊತ್ತಿಲ್ಲ ಸರ್, ಜಯಶ್ರೀ ಜೊತೆಗೆ ಬಂದಾಗ. ಹೆಂಗೋ ಬರ್ತೀನಿ ನಾನು ಬೇಸಿಕಲಿ ನಾನು ನೇರವಾಗಿ ಟಿವಿನಲ್ಲಿ ಇವತ್ತು ಪೊಲೀಸರನ್ನು ಅರೆಸ್ಟ್ ಮಾಡ್ಲಿ ಏನಾದ್ರೂ ಆಗ್ಲಿ, ಐ ಡೋಂಟ್ ಕೇರ್. ಓಕೆ, ನೇರವಾಗಿ ಹೇಳ್ತಾ ಇದೀನಿ, ಸಮಾಜ ಘಾತಕರನ್ನ ತುಳಿದು ಹೊಸಕ್ಬೇಕು. ಓಕೆನಾ? ದಿಸ್ ಇಸ್ ರೆಡ್ಯೂಕ್ಯುಲಸ್. ಇದು ಇಂಥ ಒತ್ತುಕಂತ ಹೋದಾಗ ಕೂಡ ಯಾರು ಏನು ಕೇರ್ ಮಾಡ್ತಿಲ್ಲ. ಅಂದ್ರೆ ಯಾರೋ ಒಬ್ರು ಬರ್ತಾರೆ, ಅಲ್ಲಿ ನಿಂತ್ಕೊಂತಾರೆ, ಅವ್ರು ಬೊಬ್ಬೆ ಹೊಡಿತಾರೆ. ಈ ರಂಗನಾಥ್ ಭಾರದ್ವಾಜ್ ನಿದ್ದೆಗೆ ಎತ್ಕೊಂಡು ಕುತ್ಕೊಂತಾರೆ, ಹಮೀದ್ ಕುತ್ಕೊಂತಾರೆ, ನಡೀತಾ ಇದೆ. ಓಕೆ, ಬಟ್ ಥಿಂಗ್ ಇಸ್, ವೈ ದ ಪೀಪಲ್ ಆರ್ ಲೈಕ್ ದಿಸ್? ನರಸತ್ ಕೂತಿದಾರೆ ಎಲ್ಲಾರು ಅಂತ. ರೋಷ ಬರುವಂತ ವಿಷಯ ಅಲ್ಲ. ಅಂದ್ರೆ ಆಕ್ರೋಶಗೊಳಗಾಗಿ ನಾ ಮಾತಾಡ್ತಿಲ್ಲ, ಉತ್ಪ್ರೇಕ್ಷೆಯಲ್ಲಿ ಮಾತಾಡ್ತಿಲ್ಲ. ಸರ್, ನಿಮ್ಗೊಂದು ಮಾತು ಹೇಳ್ತೀನಿ. ಹೇಳಿ. ಜಯಶ್ರೀ ಹೋಗದಿರೋ ಪೊಲೀಸ್ ಸ್ಟೇಷನ್ಗಳೇ ಇಲ್ಲ ಬೆಂಗಳೂರಲ್ಲಿ.
ಎಲ್ಲಾ ಪೊಲೀಸ್ ಸ್ಟೇಷನ್ಗೆ ಹೋದಾಗೂ ಅದೇ ಕತೆ ರಿಪೀಟ್ ಮಾಡ್ಬೇಕು, ಅದೇ ಕತೆ. ಒಂದು ಮಾತು ಹೇಳ್ತೀನಿ, ಇವ್ರು ಒಂದು ಹೊಡ್ದ? ಮಾತು ಹೇಳ್ತೀನಿ. ಅಲ್ಲ, ಸಜ್ಜನ್ ಆಗೋದಿಲ್ಲ. ಸಜ್ಜನ್ ರೇಷ್ಮಾ ಹೇಳಿ. ರೇಷ್ಮಾ ಕಂಪ್ಲೀಟ್ ಹೇಳ್ಬಿಡ್ಲಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ನಂತರ ಮಾತಾಡೋಣ. ಖಂಡಿತ. ಓಕೆ, ಹೇಳಿ ರೇಷ್ಮಾ ಅವರೇ. ನೋಡಿ ಸರ್, ನಾನು ಯಾರ ಮೇಲೂ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಆದ್ರೆ ಒಬ್ಬ ಹೆಣ್ಮಗಳಿಗೆ ಅವಳು ಬದುಕಿದ ಜೀವನಾನ, ಅವಳು ಬದುಕಿದ ಅನುಭವಿಸಿದ ಕಷ್ಟನ ಎಷ್ಟು ಜನ ಹತ್ರ ರಿಪೀಟ್ ಮಾಡ್ಬೇಕು ಸರ್? ಅದನ್ನ ಪ್ರತಿಯೊಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ, ನೀನು ಯಾಕೆ ಮದುವೆ ಮಾಡ್ಕೊಂಡೆ, ನೀನು ಯಾಕೆ ಅವನ್ನ ನಂಬದೆ, ನೀನು ಯಾಕೆ ಹಿಂಗೆ ಮಾಡಿದೆ? ಪ್ರಶ್ನೆ ಕೇಳೋರೇ ಆಗ್ಬಿಟ್ರು ಜನ. ನಾನು ನೋಡಿದ್ರಲ್ಲಿ ಒಬ್ಬರು ಇವತ್ತೇ ನಮಗೆ ಈಗ 3 ದಿನ ನಾವು ಬಂದು ಮಾತಾಡಿದ್ಮೇಲೆ ನಮಗೆ ಒಂದು ಮಾತಾಡೋಕ್ಕಾದ್ರೆ ಒಂದು ವೇದಿಕೆ ಸಿಕ್ಕಿರೋದು. ಏನಾಗ್ಬೋದು ನೀವು ಯೋಚನೆ ಮಾಡಿ. ನಿಮ್ಗೆ ಅವ್ರು ನೋಡಿದ್ದೀರ ಅಂತೀರ, ನಿಮ್ಗೆ ಚೆನ್ನಾಗಿ ನೀವು ಅಲ್ಲೇ ಹತ್ತಿರದಲ್ಲಿ ಇರೋರು ನಿಮ್ಗೆ ಗೊತ್ತಿರುತ್ತೆ. ನಾನು ಅದಕ್ಕೆ ಮಾತಾಡ್ತಿದ್ದೀನಿ, ಯಾಕಂದರೆ ಬೇರೆಯವ್ರ ಹತ್ರ ಇದು ಅರ್ಥ ಆಗಲ್ಲ ಸರ್. ಒಂದು ಹೆಣ್ಮಗಳು ಹೋಗಿ ತನ್ನ ಚರಿತ್ರೆಯಿಂದ ಹಿಡ್ಕೊಂಡು ಎಲ್ಲದ್ರ ಬಗ್ಗೆ ಎಷ್ಟು ಪೊಲೀಸ್ ಸ್ಟೇಷನಲ್ಲಿ ರಿಪೀಟ್ ಮಾಡಬೇಕು ಸರ್? ಕೋರ್ಟಲ್ಲೂ ನಿಂತ್ಕೊಂಡು ಅದನ್ನು ಓದ್ತಾರೆ. ಇವ್ನು ಹಾಕಿರೋ ಕೆಟ್ಟ ಪಾಯಿಂಟ್ಸ್ಗಳು ಹೆಂಗಿದೆ ಗೊತ್ತಾ ಸರ್? ನೀವು ಒಂದ್ಸಲ ಓದಿ ಅವ್ನು ಹಾಕಿರೋ ಅದನ್ನು ಕೋರ್ಟಲ್ಲಿ ಎಲ್ಲರ ಮುಂದೆ ನಿಂತ್ಕೊಂಡು ಗಂಟಾಘೋಷವಾಗಿ ಓದ್ತಾರೆ. ತಾವು ಮಾಡೋ ಕೆಲಸ ಇಂಥ ಹಲ್ಕಾ ಕೆಲಸ. ಸಾರಿ, ನಾನು ಈ ಥರ ಶಬ್ದನ ಇಲ್ಲಿ ಉಪಯೋಗಿಸಿದಾಗ ಜೀವನದಲ್ಲಿ ಮೊದಲ ಬಾರಿ ನಾನು ಈ ಥರ ಶಬ್ದನ ಉಪಯೋಗಿಸ್ತಿದ್ದೀನಿ ಸರ್. ಇವರು ಬೇರೆಯವ್ರನ್ನ ಬದುಕಕ್ಕೆ ಯಾಕೆ ಬಿಡಲ್ಲ ಅಂತ ಹೇಳ್ತಾರೆ ಅಂದರೆ, ಇವರು ನಿಜಕ್ಕೂ ಹೇಡಿಗಳಲ್ಲ. ಅವ್ರು ಏನೋ ಗಾಂಜಾನೋ ಬ್ಯಾಂಜಾನೋ ಅದು ಒಂದು ವಿಚಾರ ಇರಲಿ, ಆದರೆ ಬೇರೆಯವ್ರನ್ನ ನಿಜ ಜೀವನನ ಬದುಕಕ್ಕೆ ಬಿಡಲ್ಲ ಅಂತಾರಲ್ಲ, ಇದು ಯಾವ ದೌರ್ಜನ್ಯ ಅಂತ ಗೊತ್ತಾಗ್ತಿಲ್ಲ. ಮಹಿಷಾಸುರ ಆಗಲಿ ಯಾರೇ ಆಗಲಿ, ಅವನ್ನ ಇಚ್ಛೆಗೆ ಪೂರಕವಾಗಿ ನಡ್ಕೊಂಡಿಲ್ದೇ ಇರೋರನ್ನ ಸಾಯ್ಸಕ್ಕೆ ಬಂದೇ ವಿನಃ ತನ್ನ ಬದುಕನ್ನ ತನ್ನ ಪಾಡಕ್ಕೆ ತಾನು ಬದುಕೊಂತಿದ್ದವ್ರಿಗೆ ರಾವಣ ರಾಜ್ಯಕ್ಕೂ ರಾಮರಾಜ್ಯಕ್ಕೂ ಸೀತೆ ಕದ್ದ ವಿಚಾರ ಬಿಟ್ಟು ಬೇರೆ ವಿಚಾರ ಇಲ್ಲ ಅಂತ ಹನುಮಂತ ಹೇಳಿದ್ದ ಅಂತಲೇ ಹೇಳ್ತಾರೆ. ಇಲ್ಲಿ ಏನು ವಿಚಾರ? ಬದುಕುಳಿಯೋಂಗಿಲ್ಲ ಅಂತಾರಲ್ಲ, ಹೆಂಗೆ? ಏನಂತೀರಿ ಸಜ್ಜನ್? ಇವಾಗ ನಾನು ಮಾತಾಡ್ಲಾ? ಪ್ಲೀಸ್ ಅಲ್ಲ, ನಾನು ಇಬ್ಬರದನ್ನು ಕೇಳಿಸ್ಕೊಳ್ಳಿ ಅಂತಲೇ ನಿಮಗೆ ಇದು ಕೊಟ್ಟೆ. ಇಲ್ಲ, ವಿಪರೀತ ಸಹನಶೀಲ ವ್ಯಕ್ತಿ ನಾನು. ಓಕೆ, ಅದಕ್ಕೆ ನಮ್ಮ ಅಪ್ಪ ಅಮ್ಮ ಸಜ್ಜನ ಅಂತ ಹೆಸರಿಟ್ಬಿಟ್ಟು ಆಮೇಲೆ ಪಯೋನಿಧಿಯಿಂದ ಇಟ್ಟಿದ್ದಾರೆ, ಎದ್ದಾಗ್ತಿದ್ದ ಪೇಷನ್ಸ್ ಇಟ್ಕೊ ಅಂತ. ಓಕೆ ಅಮ್ಮ, ಜಯಶ್ರೀಮ್ಮ, ನಾ ಒಂದು ಮಾತು ಹೇಳ್ತೀನಿ. ನಿಮ್ಮ ಯಜಮಾನ್ರನ್ನ ಅವರೇ ಅಪ್ರೋಚ್ ಮಾಡಿದ್ರೆ, ಅದನ್ನ ನಾನು ಕಥೆಗಳು ನೋಡ್ಕೊಂಡು ಬರ್ತಾ ಇದ್ದೀನಿ, 4 ದಿವಸದಿಂದ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ನಾನು ಹೇಳೋದು, ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿದ್ರು, ಅವರೇ ಅಪ್ರೋಚ್ ಮಾಡಿದ್ರು, ಲವ್ ಆಯ್ತು, ಮದುವೆ ಆಯ್ತು, ಎಲ್ಲ ಆಯ್ತು. ಓಕೆನಾ? ನೀವು ಯಾವತ್ತಾದ್ರೂ ಅವ್ರದ್ದು ಒರಿಜಿನಲ್ ಸರ್ಟಿಫಿಕೇಶನ್ಸ್ ಏನಿದೆ ಅದು ನೋಡಿದಿರಾ? ಸರ್ಟಿಫಿಕೇಟ್ಸ್ ಏನಿದೆ ಅದು ನೋಡಿದಿರಾ? ಅಥವಾ ಅವ್ರ ID ಕಾರ್ಡ್ ನೋಡಿದಿರಾ? ಒರಿಜಿನಲ್ ಸರ್ಟಿಫಿಕೇಟ್ ಯಾವ ಎಜುಕೇಷನಲ್ ಸರ್ಟಿಫಿಕೇಟ್ಸ್ ಸರ್ ನೀವು ಹೇಳ್ತಿರೋದು? ಇಲ್ಲ, ಇಫ್ ಈಸ್ ಅನ್ ಇಂಜಿನಿಯರ್ ಶುಡ್ ಬಿ ಹ್ಯಾವಿಂಗ್ ಅನ್ ಸರ್ಟಿಫಿಕೇಟ್, ರೈಟ್? ಹಾಂ, ಅವರು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಂತ ಇದ್ದಿದ್ದ ಫೈಲು ನಾನು ಯಾವುದು ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಕೆಲಸಕ್ಕೆ ಸೇರಾದ್ಮೇಲೆ ಅದು ಫೈಲ್ ಅಲ್ಲಿತ್ತು. ಯಾವಾಗಲೂ ಒಂದ್ಸತಿ ತಿರುವು ಹಾಕಿದ್ದೀನಿ ವಿನ ನಾನು ಯಾವುದು. ವಿಲ್ ಕಾಲ್ ದ HR ಆಫ್ ವಿಪ್ರೋ. ಇಲ್ಲ, ಹೂಎವರ್ ದ ಎಂಪ್ಲಾಯರ್. ಇಲ್ಲ, ಹಾಗಲ್ಲ ಅಮ್ಮ, ಒಂದ್ ನಿಮಿಷ ನಾ ಮಾತಾಡ್ತೀನಿ. ಅರ್ಥ ಆಗ್ತಾ ಇದೆ ಸರ್, ನಂಗೆ ಈ ವಿಚಾರ ಅರ್ಥ ಆಗ್ತಾ ಇದೆ. ಹೌದು, ಇಲ್ಲ, ವಿಲ್ ಕಾಲ್. ಓಕೆ, ವಿಲ್ ಕಾಲ್ HR ರಿಸೋರ್ಸ್. ಸುಮ್ಮನೆ ಅಲ್ಲ, HR ನ ಕರ್ಸೋಣ ಬಿಡಿ, ಟಿವಿ ಮುಂದೆ ಕುತ್ಕೊಳ್ಳಿ. ಅವನು ಹೆಂಗ್ ಎಂಪ್ಲಾಯ್ಮೆಂಟ್ ಕೊಟ್ಟ, ಸರ್ಟಿಫಿಕೇಶನ್ ನೇಮ್ ಏನಿದೆ. ಓಕೆ, ಇವಾಗ ಒಂದು ನಂಬಲರ್ಹ ಮೂಲಗಳಿಂದ ನಾನು ತಮಿಳುನಾಡಲ್ಲಿ ತುಂಬಾ ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಈರೋಡ್ ಜಿಲ್ಲೆ ಜೊತೆಗೆ ಮಾಡಿದ್ದೀನಿ, ಮಧುರೈಲಿ ಮಾಡಿದ್ದೀನಿ, ನಾಮಕ್ಕಲ್ಲಲ್ಲಿ ಮಾಡಿದ್ದೀನಿ. ಓಕೆ, ಸೊ ಐ ಸ್ಪೀಕ್ 14 ಭಾಷೆಯಲ್ಲಿ ಮಾತಾಡಬಲ್ಲೆ. ಓಕೆನಾ? ಶುದ್ಧವಾಗಿ ಮಾತಾಡಬಲ್ಲೆ. ಒಬ್ಬ ತಮಿಳನ್ಗಿಂತ ಒಳ್ಳೆ ತಮಿಳ್ ಮಾತಾಡ್ತೀನಿ ನಾನು, ಒಬ್ಬ ತೆಲುಗಿನಿಗಿಂತ ಒಳ್ಳೆ ತೆಲುಗು ಮಾತಾಡ್ತೀನಿ. ಐ ಆಮ್ ಇಂಟ್ರಾಕ್ಟಿಂಗ್ ವಿತ್ ದ ಪೊಲೀಸ್. ಆಲ್ರೆಡಿ ನಾಮಕ್ಕಲ್ಲಲ್ಲಿ ನಾನು ಮಾತಾಡಿದ್ದೀನಿ. ಓಕೆನಾ? ಇವ್ರು ರೂಪರೇಶ್ ಎಲ್ಲ ಕರ್ಸೋಣ ಬಿಡಿ, ಅದೇನ್ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಬಿಕಾಸ್ ಇವಾಗ ಮಧುರೈ ಅಧೀನಂಗೆ ಯಾವ ಅಧಿಪತಿ ಅಂತ ಮಾಡಿದಾರೋ ಅಲ್ಲೇ ಪೂರ್ತಿ ಗಲಾಟೆ ನಡೀತಾ ಇದೆ. ಇನ್ನು ದೊಡ್ಡದಾಗಿ ಹೋಗುತ್ತೆ ಇದು. ಇವಾಗ ಇವ್ರಿಗೆಲ್ಲ ನಿಯತ್ತಿದ್ರೆ, ಇವಾಗ ನಿಮ್ಮ ಮೇಲೆ ನಿಜವಾಗ್ಲೂ, ಅಂದ್ರೆ ನಾನು ನಿಮ್ ಬಗ್ಗೆ ತಪ್ಪು ಹೇಳ್ತಿಲ್ಲ, ನಿಮ್ಮನ್ನ ಮದುವೆ ಆಗಿ ತಾಳಿ ಕಟ್ಟಿದೀನಿ ಅಥವಾ ಅರ್ಧಾಂಗಿಯಾಗಿ ಅರ್ಪಿಸ್ಕೊಂಡಿದೀನಿ ನನ್ನ ತನುಮನ ಧನ ಅಂತ ಅನ್ಕೊಂಡಾಗ, ಆ ಮನುಷ್ಯ ನಿಯತ್ತಿದ್ರೆ ಈ ತಕ್ಷಣ ಸ್ಟುಡಿಯೋಗೆ ಬರ್ಬೇಕು. ರಾಂಗ್ ಥಿಂಗ್ ಅಂತ. ಸರ್, ಒಂದು ವಿಚಾರ ಹೇಳ್ತೀನಿ. ಅವ್ರು ನನಗೆ ಹಿಂಸೆ ಕೊಡ್ತಿದ್ದಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ದೇವ್ರ ಮಾತು ನಾಲ್ಗೆಲ್ಲಲ್ಲಿ ಯಾಕೆ ತರ್ತೀರ, ಸಮಾಜನ ಎದುರು ಮಾತಾಡಿ ಅಂತ. ಅವರು ತಮ್ಮ ತಂದೆ ತಾಯಿನೇ ಮುಖ ನೋಡಿ ಮಾತಾಡಲ್ಲ ಸರ್. ಅವರು ಕೇಳಿ ಅವ್ರ ತಂದೆ ಅವ್ರ ತಾಯಿನ. ಅಮ್ಮ, ಒಂದ್ ಮಾತು ನಾ ಹೇಳ್ತೀನಿ, ಒಂದೇ ಒಂದ್ ಮಾತು ಜಯಶ್ರೀಮ್ಮ, ಒಂದೇ ಒಂದ್ ಮಾತು ನೇರವಾಗಿ ಹೇಳ್ತೀನಿ. ಸತ್ತು ಹೋದ ಜನ್ಮ ಕೊಟ್ಟ ಜನ್ಮದಾತ ತಂದೆ, ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಅದಾದ್ಮೇಲೆ ಆಚಾರ್ಯ ಎಲ್ಲ ಬರೋದು. ನಿಮ್ಮ ಕ್ಯಾಟಗರಿ ನಿತ್ಯಾನಂದ ಆಶ್ರಮದಲ್ಲಿ ಆಚಾರ್ಯ ಅಂತ ಕರ್ಸ್ಕೊಂತಾರಲ್ಲ, ಕ್ಯಾಟಗರಿ ಬರೋದು ಆಮೇಲೆ. ಐ ಆಮ್ ಸಾರಿ ಸೇತು ರಾಮರಾವ್, ಐ ಆಮ್ ಸಾರಿ, ಆಚಾರ್ಯ ಅಂತ ನೀವು ಕರ್ಸ್ಕೊಂಡಿದ್ರಾಗ
ಸೊ ವಾಟ್ ಐ ಓ ನಿಮಗೆ ಅಲ್ಲ ಸಜ್ಜನ್ ನಿಮಗೆ ಸೇತುರಾಮರಾವ್ ಆಚಾರ್ಯ ಅವರಾಗಿರೋದು ಕೂಡ ಗೊತ್ತಿದೆ ನಿಮಗೆ.